ಸಾರ್ವಜನಿಕ ಪ್ರತಿಗಳ ಗೋದಾಮಿನಲ್ಲಿ ಎಸ್ಆರ್ ರಾಮಚಂದ್ರವರ ಮನೆಗೆ ಸಂಪರ್ಕಿಸಿ ಸಾರ್ವಜನಿಕ ರಸ್ತೆ ಗಾಳಿ ಹಾಕುವ ಕಾರಣದಲ್ಲಿ ಹೆಚ್ಚುವರಿ ಮೊತ್ತ ಭರಿಸುವುದು. ಇದು ಮೊತ್ತ 24,990. ಹೊಸಪೇಟೆ ಬಳಿ ಸಂಕಲೆ ಎಸ್ಸಿ ಕಾಲೋನಿ ರಸ್ತೆ ಚರಂಡಿ ನೀರು ಇವೆರಡು ಪೈಪಾಡಿಕೆ ಇದು ಮೊತ್ತ 1,00,000. ದಾಸರ ಗ್ರಾಮದ ಇಚಿಗೊಬ್ಬರು ಸಾರ್ವಜನಿಕ ರಸ್ತೆ ದುರಸ್ತಿ ಕಾಮಗಾರಿ ಇದು ಮೊತ್ತ 19,989. ಬೆಟ್ಟಬಸವನ ಗ್ರಾಮದ ದಲಿತ ಸರ್ಕಾರಿ ಶಾಲೆ ಕ್ರೀಡಾಂಗಣ ಅಭಿವೃದ್ಧಿಪಡಿಸುವುದು ಇದು ಮೊತ್ತ 76,947. ಹೊಸಪೇಟೆ ಬಳಿ ಸಂಕಲೆ ಎಸ್ಸಿ ಕಾಲೋನಿ ರಸ್ತೆ ಚರಂಡಿ ನೀರು ಇವೆರಡು ಪೈಪಾಡಿಕೆ ಇದು ಮೊತ್ತ 70,393. ದಾಸರ ಗ್ರಾಮದ ಸ್ಮಶಾನದ ಪಕ್ಕದಿಂದ ದಾಸರ ನೀರಿಗೆ ಸಂಪರ್ಕಿಸಿ ಕೃಷ್ಣಮೂರ್ತಿ ಮಂಜುಳಾ ವಿಜಯಮನ ವಿರೋಧ ಮನೆಗೆ ಸಂಪರ್ಕಿಸುವ ಸಾರ್ವಜನಿಕ ರಸ್ತೆ ಅಭಿವೃದ್ಧಿಪಡಿಸುವುದು ಇದು ಮೊತ್ತ 1,04,798. ದಾಸರ ಗ್ರಾಮದ ಚಿಕ್ಕಪ್ಪನಹಳ್ಳಿಯಲ್ಲಿರುವ ರಸ್ತೆಗೆ ಮತ್ತು ದಾಸರ ಸ್ಮಶಾನ ಪಕ್ಕ ರಸ್ತೆಗೆ ಸಿಮೆಂಟ್ ಪೈಪ್ ಖರೀದಿಸುವುದು ಮತ್ತು ಅಳವಡಿಸುವುದು ಇದು ಮೊತ್ತ 15,991. ಹೊಸಪೇಟೆ ಬಳಿ ಬಳಿಕಲ್ ಮುಖ್ಯ ರಸ್ತೆಯಿಂದ ನೇರಳೆ ಸ್ಕೂಲ್ ಬಳಿಗೆ ಸಾರ್ವಜನಿಕ ಜಮೀನಿಗೆ ಹೋಗುವ ರಸ್ತೆ ಕಾಮಗಾರಿ ಪೈಪಾಡಿಕೆ ಕಾಮಗಾರಿ ಇದು ಮೊತ್ತ 99,799. ಹೊಸಪೇಟೆ ಬಳಿಯ ಮುಕುಂದ ಮನೆ ಪಕ್ಕದಿಂದ ಸಾರ್ವಜನಿಕ ಜಮೀನಿಗೆ ಹೋಗುವ ರಸ್ತೆ ದುರಸ್ತಿ ಮತ್ತು ಪೈಪ್ ಅಳವಡಿಕೆ ಕಾಮಗಾರಿ ಇದು ಮೊತ್ತ 79,834. ಹೊಸಪೇಟೆ ಬಳಿಯ ಎಚ್ಎಂ ನಾರಾಯಣಿಯರ ಮನೆಯಿಂದ ಗಣಪತಿ ದೇವಸ್ಥಾನಕ್ಕೆ ಹೋಗುವ ಸಾರ್ವಜನಿಕ ರಸ್ತೆಗೆ ಗಾಳಿ ಹಾಕುವ ಕಾಮಗಾರಿ ಇದು ಮೊತ್ತ 31,872. ದಾಸರ ಗ್ರಾಮ ದಾಸರನ್ನು ದೊಡ್ಡಕೋಡಿಗೆ ಸಾರ್ವಜನಿಕರು ಹಾದು ಹೋಗುವ ರಸ್ತೆ ಪಕ್ಕ ಮಂಜುಳಮ್ಮ ಮತ್ತು ಕೃಷ್ಣಮೂರ್ತಿ ಮನೆ ಮುಂಭಾಗ ಬೀದಿ ದೀಪ ಅಳವಡಿಸುವುದು ಕೊಯ್ಲು ಕಂಬ ಮತ್ತು ತಂತಿ ಅಳವಡಿಸುವ ಕಾಮಗಾರಿ ಇದು ಮೊತ್ತ 23,344. ದಾಸರ ಗ್ರಾಮದ ಬಸಾಪುರ ಗಾರ್ಬಳ್ಳಿ ಮುಖ್ಯ ರಸ್ತೆಯಿಂದ ಉಮೇಶ್ ಮನೆಯವರೆಗೆ ಜಲ್ಲಿ ರಸ್ತೆಗೆ ಗ್ರಾಮೀಣ ಚರಂಡಿ ರಸ್ತೆ ಇದು ಮೊತ್ತ 24,900. ಪಾಂಡ್ಯ ಗ್ರಾಮದ ಸಾರ್ವಜನಿಕ ಜಮೀನಿಗೆ ಹೋಗುವ ರಸ್ತೆ ಚರಂಡಿ ದುರಸ್ತಿ ಕಾಮಗಾರಿ ಇದು ಮೊತ್ತ 49,978. ಪಾಂಡ್ಯ ಗ್ರಾಮದ ಮೇಲ್ಗೇಚುವಳ್ಳಿ ಅಂಗನವಾಡಿ ಶೌಚಾಲಯ ದುರಸ್ತಿ ಕಾಮಗಾರಿ ಇದು ಮೊತ್ತ 21,742. ಪಾಂಡ್ಯ ಗ್ರಾಮದ ಬಾಳೆಕೊಪ್ಪ ವಿಷ್ಣುಮೂರ್ತಿ ಚೆನ್ನಪ್ಪಳ ಸಂದೀಪ್ ಸಂದೇಶ್ ಇವರ ಜಮೀನಿಗೆ ಹೋಗುವ ರಸ್ತೆ ಚರಂಡಿ ದುರಸ್ತಿ ಮತ್ತು ಮೋರಿ ಕಾಮಗಾರಿ ಇದು ಮೊತ್ತ 46,374. ದಾಸರ ಗ್ರಾಮದ ತನಿಖಾ ಮುಖ್ಯ ರಸ್ತೆಯಿಂದ ನರೇಂದ್ರ ಮಹತ್ವದಿಂದ ಹಾಗೂ ರಸ್ತೆಗೆ ಬಾಕ್ಸ್ ಚರಂಡಿ ಕಾಮಗಾರಿ ಇದು ಮೊತ್ತ 19,831. ದಾಸರ ಗ್ರಾಮದ ಬಸಾಪುರ ಊರಿಗೆ ಹೋಗುವ ಸಾರ್ವಜನಿಕ ರಸ್ತೆ ಮೋರಿ ನಿರ್ಮಾಣ ಕಾಮಗಾರಿ ಇದು ಮೊತ್ತ 33,834. ಎಸ್ಡಬ್ಲ್ಯೂ ಕಟ್ಟಡ ಗಾಡಿ ಇನ್ಸೂರೆನ್ಸ್ ಪಾವತಿ ಇದು ಮೊತ್ತ 20,000 ಮತ್ತು ಎಸ್ಡಬ್ಲ್ಯೂ ಗಾಡಿ ಇನ್ಸೂರೆನ್ಸ್ ಪಾವತಿ 1,847. ಮೆಸ್ಕಾಂ ಬಿಲ್ ಪಾವತಿ ಬಿಜುವಳ್ಳಿ ಇದು ಮೊತ್ತ 32,283. ಮೆಸ್ಕಾಂ ಬಿಲ್ ಪಾವತಿ ಬಿಜುವಳ್ಳಿ 52,500. ಗ್ರಾಮ ವ್ಯಾಪ್ತಿ 710 ಕೋಟಿ ಕುಡಿಯುವ ನೀರಿನ ಸ್ಥಾನಗಳ ನಿರ್ವಹಣೆ ಮತ್ತು ದುರಸ್ತಿ ಕೆಎನ್ಎಂಡಿಗೆ ಇದು ಮೊತ್ತ 35,845. ಗ್ರಾಮ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ಸ್ಥಾನ ನಿರ್ವಹಣೆ ದುರಸ್ತಿ ಕೆಎನ್ಎಂಡಿ 16,177. ಗ್ರಾಮ ವ್ಯಾಪ್ತಿ ದಾಸರ ಗ್ರಾಮ ಗುಂಡಿಯಲ್ಲಿ ಕುಡಿಯುವ ನೀರಿನ ಸ್ಥಾನ ನಿರ್ವಹಣೆ 48,875. ಗ್ರಾಮ ವ್ಯಾಪ್ತಿಯ ಬಾಳ್ಯ ಗ್ರಾಮದ ಗಂಟೆಸಂತೆಯಲ್ಲಿ ಕುಡಿಯುವ ನೀರಿನ ನಿರ್ವಹಣೆ 42,503. ಗ್ರಾಮ ವ್ಯಾಪ್ತಿಯ ದಾಸರ ಗ್ರಾಮದ ದಾಸರ ಸೇತುವೆ ಮತ್ತು ನ್ಯಾಯಬೆಲೆ ಶಾಲೆ ಹತ್ತಿರ ಕುಡಿಯುವ ನೀರಿನ ನಿರ್ವಹಣೆ 1,578. ಗ್ರಾಮ ವ್ಯಾಪ್ತಿಯ ದಾಸರ ಗ್ರಾಮದ ದಾಸರ ಗುಡಿಯಲ್ಲಿ ಮತ್ತು ಗಂಟೆಸಂತೆ ಕುಡಿಯುವ ನೀರಿನ ಸ್ಥಾನ ನಿರ್ವಹಣೆ 43,695. ಗ್ರಾಮ ವ್ಯಾಪ್ತಿಯ ಬಾಳ್ಯ ಗ್ರಾಮದ ಗಂಗೇಶ್ವರ ಹತ್ತಿರ ಕುಡಿಯುವ ನೀರಿನ ಸ್ಥಾನ ನಿರ್ವಹಣೆ 26,331. ಗ್ರಾಮ ವ್ಯಾಪ್ತಿಯ ಬಾಳ್ಯ ಗ್ರಾಮದ ಗಂಟೆಸಂತೆ ಕುಡಿಯುವ ನೀರಿನ ನಿರ್ವಹಣೆ 22,320. ಗ್ರಾಮ ವ್ಯಾಪ್ತಿಯ ಬೀದಿ ದೀಪ ಟ್ಯಾಂಕಿ ಮತ್ತು ನಿರ್ವಹಣೆ 45,852. ಗ್ರಾಮ ವ್ಯಾಪ್ತಿಯಲ್ಲಿ ಬೀದಿ ದೀಪ ಟ್ಯಾಂಕಿ ಮತ್ತು ನಿರ್ವಹಣೆ 22,302. ಗ್ರಾಮ ವ್ಯಾಪ್ತಿಯ ದಾಸರ ತೋರ್ಪೂರು ಕುಡಿಯುವ ನೀರಿನ ನಿರ್ವಹಣೆ 15,490. ಗ್ರಾಮ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ಸ್ಥಾನ ನಿರ್ವಹಣೆ 15,076. ಗ್ರಾಮ ವ್ಯಾಪ್ತಿಯ ಕುಕ್ಕೆ ಶಾಲೆ ಕುಡಿಯುವ ನೀರಿನ ನಿರ್ವಹಣೆ 22,022. ಗ್ರಾಮ ವ್ಯಾಪ್ತಿಯ ಬೀದಿ ದೀಪ ನಿರ್ವಹಣೆ
1081. ನಮ್ಮ ಮತ್ತೆ ಬಾಳೆಹಣ್ಣು ಗಂಟೆ ಸಸಿ ಕುಡಿಯುತ್ತಿದ್ದಾರೆ 25,910. ನಮ್ಮ ಮಧ್ಯೆ ದಾಸರ ಗ್ರಾಮದ ಕುಡಿಯುವುದೇ ಕುಡಿಯುತ್ತಿದ್ದಾರೆ 88,379. ಗ್ರಾಮ ಮತ್ತು ಗುಟ್ಟೆಗಳು ಬೀದಿ ದೀಪಗಳಿದ್ದಾರೆ 5,723. ನಮ್ಮ ಮತ್ತೆ ದಾಸರ ಕುಡಿಯುತ್ತಿದ್ದಾರೆ 24,632. ಗ್ರಾಮ ಮತ್ತು ಬಾಳೆಹಣ್ಣು ಗಂಟೆ ಸಸಿ ಕುಡಿಯುತ್ತಿದ್ದಾರೆ 23,059. ಗ್ರಾಮ ಮತ್ತು ಕುಡಿಯುವ ನೀರು ನಿರ್ವಹಣೆ 3,740. ಗ್ರಾಮ ಮತ್ತು ಹೆಸರನ್ನು ತನಿಖೆಯನ್ನು ನಿರ್ವಹಣೆ 14,125. ಗ್ರಾಮ ಮತ್ತು ಕುಡಿಯುವ ನೀರು ನಿರ್ವಹಣೆ 5,741. ಬೋರ್ಡ್ ಹೇಳ್ಕೊಬರ್ತಾರೆ ಎಲ್ಲರೂ ಅಂತೆ 18,596. ಗ್ರಾಮ ಮತ್ತು ಬೆಬ್ಬಸರ ತನಿಖೆಯನ್ನು ನಿರ್ವಹಣೆ 5,156. ಮೆಸ್ಕಾಂ ಬಿಲ್ 1,86,746. ಮೆಸ್ಕಾಂ ಬಿಲ್ ಪಾವತಿ 1,32,400. ತಾಲೂಕು ಪಂಚಾಯತ್ ಅನುದಾನ ಬಾಳೆಹಣ್ಣು ಮೆಸ್ಕಾಂ ವ್ಯಾಪ್ತಿಯಿಂದ ಅನುದಾನಕ್ಕೆ ಹೊಸ ಆಹಾರ ಈಗ ಇಷ್ಟು ಓದ್ ಹೇಳಿದ ವಾಕ್ಯಗಳು ಆಗಿರೋಂಥದ್ದು ಇದ್ರಲ್ಲಿ ಏನಾದ್ರು ಕೇಳಲಿಕ್ಕಿದ್ರೆ ಕೇಳ್ಬೋದು. ಮೆಟೀರಿಯಲ್ ಬರುತ್ತೆ ಲೇಬರ್ ಆಗಿದೆ ಮೆಟೀರಿಯಲ್ ಬರಬೇಕು ಗೌರ್ಮೆಂಟ್ ಇಂದ ರಿಲೀಸ್ ಆಗುತ್ತೆ ನಿಮ್ಮ ಅಕೌಂಟಿಗೆ ಬರುತ್ತೆ. FPO ಎಲ್ಲ ಮಾಡಿ ರೆಡಿ ಮಾಡಾಗಿದೆ ಕೇಬಲ್ ಯೂಸ್ ಮಾಡಬೇಕು. ಹಾಗೆ ಏನಾಗಿದೆ ಅಮೌಂಟ್ ಯೂಸ್ ಆಯ್ತಾ ಅಮೌಂಟ್ ಯೂಸ್ ಆದ್ರೆ ನಿಮ್ಮ ಅದು ವ್ಯವಸ್ಥೆ ಸಾಫ್ಟ್ವೇರ್ ಎಲ್ಲ ಚೇಂಜ್ ಮಾಡಿದ್ದಾರೆ ಹಂಗಾಗಿ ಡಿಲೇ ಆಗುತ್ತೆ. ಓದಿದಲ್ಲ ಈ ಕೊಟ್ಟಿಗೆದೆಲ್ಲ ಹಿಂದೆ 2 ವರ್ಷದಿಂದ ಏನಾದ್ರು ಪೇಮೆಂಟ್ ಆಗಿದ್ದು 1 ವರ್ಷ 8 ತಿಂಗಳು 1 ವರ್ಷ ಹಿಂಗೆಲ್ಲ ಆಗಿತ್ತು. ಅದು ಮೆಟೀರಿಯಲ್ ಟೈಮಿಗೆ ರಿಲೀಸ್ ಮಾಡ್ತಾರೆ. ಪೇಮೆಂಟ್ ಆಗುತ್ತೆ ಹಾಗೆ ನೀರೆಲ್ಲ ನಿಂತ್ಕೊಳ್ತದೆ ಅದರಲ್ಲಿ ಬಿಚ್ಚಿರಿ ಇದರಲ್ಲಿ ಬಿಚ್ಚಿರಿ ಅಂತ ಅಂತಾರೆ ಇದರಲ್ಲಿ ನೀರು ಹಾಗೆ ಇರ್ತದೆ ಸೊಳ್ಳೆ ಈಗ ಮನೆ ಎದುರುಗಡೆದು ಅವರು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಅದು PWD ನಾವು ಫ್ರೆಂಡ್ಸ್ ಏನ್ ಮಾಡ್ತಾರೆ ಗೊತ್ತಾ ಬೇಸಿಗೆಯಲ್ಲಿ ಕೋಲ್ಸು ಗಿಲ್ಸು ಹಾಕತ್ತಾರೆ. ಮಳೆಗಾಲದಲ್ಲಿ ಒಂದ್ ಸ್ವಲ್ಪ ಕೋಲೆಲ್ಲ ಕುಂದಿಲ್ಲ ಅವ್ರ ಮನೆ ಸುತ್ತ ತೆಕ್ಕೊಂಡ್ರೆ ನೀರ್ ಮುಂದ್ ಪಾಸ್ ಆಗಿ ಹೋಗುತ್ತೆ. ನೋಡ್ತೀವಲ್ಲ ಎಲ್ಲರ ಮನೆ ಹತ್ರ ಹಂಗೆ ಚಪ್ಪಡಿನೋ ಇದನ್ನೋ ಬೇಸಿಗೆಲಿ ಹಾಕಿರ್ತಾರೆ ವೆಹಿಕಲ್ ದಾಟ್ಸೋದಕ್ಕೆ. ಮಳೆಗಾಲದಲ್ಲಿ ಏನಾಗುತ್ತೆ ಬಾಟ್ಲಿನೋ ಅಥವಾ ಇದು ಪೇಪರ್ ಪ್ಲಾಸ್ಟಿಕ್ ಒಂದು ಅಲ್ಲಿ ಸಿಕ್ಕಳುತ್ತೆ. ಅದು ಪೂರ್ತಿ ನೀರು ಬ್ಲಾಕ್ ಆಗುತ್ತೆ. ಪೂರ್ತಿ ಚರಂಡಿ ವೈಯಕ್ತಿಕವಾಗಿ ಪೈಪ್ ಕೊಡಕ್ ಅವಕಾಶ ಇಲ್ಲ. ವೈಯಕ್ತಿಕವಾಗಿ ಒಂದೊಂದು ಮನೆ ಪೈಪ್ ಕೊಡಕ್ ಅವಕಾಶ ಇಲ್ಲ. ನೀವು ಅದು ಏನಾದ್ರು ವ್ಯವಸ್ಥೆ ನಿಮ್ಮ ಮನೆಗಳ ಹತ್ರ ಮಾಡ್ಕೋಬೇಕು. ವೈಯಕ್ತಿಕವಾಗಿ ಪೈಪ್ ಕೊಡಕ್ಕೆ ಸರ್ಕಾರದಿಂದ ಯಾವ್ದು ಗ್ರಾಂಟ್ ಬರಲ್ಲ. ಅದೇನೆ ಅದಕ್ಕಾಗಿ ಅವ್ರ ಮನೆಗಳ ಹತ್ರ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕಾಗತ್ತೆ. ನೀರು ನಿಂತ್ರೆ ಅದನ್ನ ಚೂರು ಮಣ್ಣು ಎತ್ತಾಕಿದ್ರು ಅಥವಾ ಇದನ್ನ ಏನೋ ಕಸ ಗಿಸ ತಪ್ಪಿಸಿದ್ರೆ ಹರ್ಕೊಂಡು ಹೋಗುತ್ತೆ ನೀರು ಓಸಿಗೆ. ಅಲ್ಲ ಉದ್ದಕ್ಕೂ ಮಾಡಿ ಅಂತ ಹೇಳಿದ್ದಲ್ಲ ನಾನು ಮನೆ ಹತ್ರ ಏನಾಗುತ್ತೆ ಗೊತ್ತಾ ಒಂದೆಲ್ಲ ಕಡೆ ಬ್ಲಾಕ್ ಆಯ್ತು ಅಂದ ತಕ್ಷಣ ಇನ್ನೊಂದ್ 2 ಕಡೆ ಹರಿದು ಹೋಗುತ್ತೆ. ಹಂಗಾಗುತ್ತೆ ಉದ್ಯೋಗದಿಂದ ಅದು ಅಕೌಂಟಿಗೆ ಬಂದಿದೆ ಲೇಟ್ ಆಗಿದೆ. ಪಾಸ್ಬುಕ್ ನ ಎಂಟ್ರಿ ಮಾಡ್ಕೊಂಡು
ಪಾಸ್ಬುಕ್ ಎಂಟ್ರಿ ಬಂದಿದೆ, ಯಾವುದು ಪೆಂಡಿಂಗ್ ಇಲ್ಲ. ಮೊನ್ನೆ ಹತ್ರಕ್ಕೆ ಹೇಳಿ ಬಂದಿಲ್ಲ. ಪೆಂಡಿಂಗ್ ಇಲ್ಲಮ್ಮ, ಪಾಸ್ಬುಕ್ ಎಂಟ್ರಿ ಮಾಡಿಸ್ತೀವಿ. ಎಂಟ್ರಿ ಮಾಡಿಸಿ ತಗೊಬನ್ನಿ, ತೋರಿಸ್ತೀವಿ ಯಾವ್ದು ಅಂತ. ಇಲ್ಲ ಲೊಕೇಶನ್ ಹೇಳಿದ್ದಿಲ್ಲ ಎಲ್ಲ ಹೇಳಿದ್ವಿ. ನಾನು ತಗೊಂಬನ್ನಿ ಆಯ್ತು, ಅದನ್ನ ಪಾಸ್ಬುಕ್ನ ತಗೊಂಬನ್ನಿ. ಕನ್ಫ್ಯೂಷನ್ ಇದ್ರೆ ಪಂಚಾಯತಿಂದ ಅದನ್ನ ನಿಮಗೆ ಕನ್ಫ್ಯೂಷನ್ ಇದ್ರೆ ಪಾಸ್ಬುಕ್ ತಗೊಂಡ್ಬನ್ನಿ, ಅದ್ರ ಉದ್ಯೋಗ ಖಾತ್ರಿ ದುಡ್ಡು ಯಾವ್ದು ಅಂತ ನಾವು ತೋರಿಸ್ತೀವಿ, ಚೆಕ್ ಮಾಡಿ ಆಯ್ತಾ. ಆಗಿಲ್ಲ ಅಂತ ಹೇಳ್ತಾ ಇದ್ರು. ಅಲ್ಲ ಆಗಿಲ್ಲ ಚೆಕ್